ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ. ಜಿಲ್ಲಾ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಜಹೀರುದ್ದೀನ್ ಕಿಲ್ಲೆದಾರ್ ಸರ್ ಮತ್ತು ಹಮ್ರಿನ್ ಕಿಲ್ಲೆದಾರ್ ಸರ್ ಮೇಡಮ್ನವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಗೌರವಾನ್ವಿತ 4 ಪದಾಧಿಕಾರಿಗಳನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಪ್ರಗತಿ ಮಹಿಳಾ ಸಬಲೀಕರಣ ಕ್ಷೇಮಾಭಿವೃದ್ಧಿ ಸೇವಾ ಟ್ರಸ್ಟ್ನ ಉದ್ದೇಶ ಬಂದು ಮಹಿಳೆಯರಿಗೆ ಸ್ವಯಂ ಉದ್ಯೋಗ, ಕಾನೂನು ಜಾಗೃತಿ ಶಿಬಿರಗಳು, ಅವರ ಒಂದು ಸಬಲೀಕರಣಕ್ಕೋಸ್ಕರ ನಮ್ಮ ಕಾರ್ಯಕ್ರಮಗಳನ್ನ ನಿರ್ವಹಿಸ್ತಾ ಇದ್ವಿ. ಟ್ರೈನಿಂಗ್ ಅನ್ನ ಕೊಟ್ಟು ಜೊತೆಗೆ ಸ್ವಯಂ ಉದ್ಯೋಗ ಅಂದ್ರೆ ನಮ್ಮ ಕಡೆಯಿಂದಲೇ ಮೆಟೀರಿಯಲ್ಸ್ ಗಳನ್ನ ಕೊಟ್ಟು ಅವರಿಗೆ ಉದ್ಯೋಗ ಸೃಷ್ಟಿ ಮಾಡಿ ಮತ್ತೆ ಮಾರ್ಕೆಟಿಂಗ್ ನ ಕೂಡ ನಮ್ಮ ಸಂಸ್ಥೆನೇ ನಡೆಸ್ತಾ ಇದೆ. ಕ್ಯಾಂಡಲ್ಸ್ ಆಗಿರ್ಬೋದು, ಅಗರಬತ್ತಿಗಳು, ಊದ್ಬತ್ತಿ, ಕರ್ಪೂರ, ಮತ್ತೆ ಮೇಕಪ್ ಡಿಸೈನ್ಸ್, ಸಾರಿ ಕುಚ್ಚು, ಈ ತರದೆಲ್ಲ ಟ್ರೈನಿಂಗ್ಸ್ ಕೊಟ್ಟು ಕೆಲಸನ ಕೊಡ್ತೀವಿ. ಕೆಲಸ ಕಲ್ತ್ಕೊಳ್ಳಿಕ್ಕೆಲ್ಲ ಫ್ರೀ ಇರುತ್ತೆ. ಸೊ ಅವರಿಗೆ ಒಂದು ನಮ್ಮ ಮೆಂಬರ್ಶಿಪ್ ಚಾರ್ಜ್ ಅಂತ ಸ್ವಲ್ಪ ತಗೊಳ್ತೀವಿ. ನನ್ನ ಹೆಸರು ಶ್ರುತಿ ದೇವಿ. ಈ ದಿನ ನಾವು ಹುಬ್ಬಳ್ಳಿಯಲ್ಲಿ ಪ್ರಗತಿ ಮಹಿಳಾ ಸಬಲೀಕರಣ ಕ್ಷೇಮಾಭಿವೃದ್ಧಿ ಸಂಸ್ಥೆಯಿಂದ ಮಹಿಳೆಯರಿಗಾಗಿ ಒಂದು ಸಬಲೀಕರಣ ವ್ಯವಸ್ಥೆ ಹಾಗೂ ಸ್ವಯಂ ಉದ್ಯೋಗ ಕಲ್ಪಿಸಬೇಕು ನಮ್ಮ ಒಂದು ಟ್ರಸ್ಟ್ನ ವತಿಯಿಂದ. ಪ್ರತಿ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಈ ದಿನ ಹೊರಗಡೆ ಬಂದು ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಂತರ ನೋಡಿ, ಪ್ರತಿಯೊಬ್ಬರೂ ಸಾಲ ಕೊಡೋದ್ರಲ್ಲಿ ಪ್ರತಿಯೊಬ್ಬರು ಮುಂದೆ ಬರ್ತಾರೆ. ಆದರೆ ಒಬ್ರು ಮಹಿಳೆಯರಿಗೆ ಕೆಲಸ ಕೊಡಬೇಕು, ಸ್ವಯಂ ಉದ್ಯೋಗ ಕಲಿಸ್ಬೇಕು, ಒಂದು ಸಬಲೀಕರಣ ಮಾಡಬೇಕು, ಒಂದು ಮಹಿಳೆಯರಲ್ಲೂ ಕೂಡ ಉದ್ಯಮಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಆಲೋಚನೆ ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕದಾದ್ಯಂತ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ನಮಗೆ ಸರ್ಕಾರದ ವತಿಯಿಂದ ಇರ್ಬೋದು, ಯಾವುದೇ ಒಂದು ಅಕಾಡೆಮಿ ಸಂಸ್ಥೆಗಳ ಮುಖಾಂತರ ಇದ್ರೂ ಯಾವುದೇ ನಮಗೆ ಸಹಾಯ ಹಸ್ತ ನೀಡಿಲ್ಲ. ನಾವು ನಮ್ಮ ಬುದ್ಧಿವಂತಿಕೆಯಿಂದ, ಆಮೇಲೆ ನಮ್ಮ ಟ್ರಸ್ಟ್ ವತಿಯಿಂದ, ಕೆಲವರ ಸಹಾಯದಿಂದ ಇವತ್ತು ಹುಬ್ಬಳ್ಳಿಲಿ ಬಂದಿದ್ದೀವಿ. ನಮ್ಮ ಕಿಲ್ಲೆದಾರ್ ಸಾಹೇಬರು ಅವ್ರ ರೀತಿ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲ, ಖಂಡಿತ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಒಂದು ಹೆಣ್ಣಿನ ಸಬಲೀಕರಣ, ಒಬ್ಬರಿಗೆ ಸ್ವಯಂ ಉದ್ಯೋಗ ಕಲ್ಪಿಸ್ಕೊಡ್ತಾ ಇದ್ದೀರಾ. ಇವತ್ತು ಸಾಲ ಕೊಡೋಕೆಲ್ಲ ಮುಂದೆ ಬರ್ತಾರೆ, ಕೆಲವೊಬ್ರೆಲ್ಲ ಬೇರೆ ಇದಕ್ಕೆಲ್ಲ ಬರ್ತಾರೆ, ಆದ್ರೆ ಉದ್ಯೋಗ ಕೊಡ್ತೀನಿ ಅಂತ ಬರೋರು ಯಾರು ಬರ್ತಾ ಇಲ್ಲ. ಅದರಿಂದ ಉದ್ಯೋಗ ಸೃಷ್ಟಿ ಮಾಡೋಣ, ಒಂದು ಒಳ್ಳೆ ರೀತಿ ಆಲೋಚನೆ ಮಾಡ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ ಅಂತ ಇವತ್ತು ಹುಬ್ಬಳ್ಳಿಲಿ ಬಂದಿದ್ದೀವಿ. ತುಂಬಾ ಸಂತೋಷ ಆಯ್ತು. ಎಲ್ಲರೂ ನೋಡಿ, ಎಲ್ಲರೂ ನಮ್ಗೆ ಸಹಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ನಾವು ಕರ್ನಾಟಕದಾದ್ಯಂತ ಪ್ರತಿಯೊಂದು ಒಂದು ಸ್ವಯಂ ಉದ್ಯೋಗ ಮೇಳಗಳನ್ನ ಸ್ಟಾರ್ಟ್ ಮಾಡಬೇಕು, ಒಂದು ಒಳ್ಳೊಳ್ಳೆ ಕೆಲಸ ಕೊಡಬೇಕು ಅಂತ ನನ್ನ ಉದ್ದೇಶ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ಧಾರವಾಡ ಡಿಸ್ಟಿಕ್ ಆಗಲೂರುವ ಜಹೀರುದ್ದೀನ್ ಕಿಲ್ಲೆದಾರ್. ನಾನು ಪ್ರಗತಿ ಮಹಿಳಾ ಸಬಲೀಕರಣ ಸಂಸ್ಥೆ, ಸೇವಾ ಸಂಸ್ಥೆ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ನಾನು ಇಲ್ಲಿ ಒಂದು ಈ ಸಂಸ್ಥೆ ಮಾಡಬೇಕಂತೆ ನಮ್ಮ ಮಹಿಳಾ ಅವರಿಗೆ ಒಂದು ನಡಿಬೇಕು. ಅವರು ಯಾಕೆ ಒಬ್ಬರು ಲೇಡಿ ಮಹಿಳಾ ಮನೆ ಹೊರಗೆ ಬರೋಂಗಿಲ್ಲ, ಒಬ್ಬರಿಗೆ ಸಮಸ್ಯೆ ಇರ್ತಾವೆ, ಗಂಡ ಹೆಂಡತಿನಲ್ಲಿ ಸ್ವಲ್ಪ ಸಮಸ್ಯೆ ಇರ್ತಾವೆ. ಅದರ ಸಂಬಂಧ ಈ ಸಂಸ್ಥೆ, ನಮ್ಮ ಸಂಸ್ಥೆಯಿಂದ ನಾನು ನಮ್ಮ ಹುಬ್ಳಿನಲ್ಲಿ ನಡೆಸಬೇಕು. ಈ ಸಂಸ್ಥೆಯಿಂದ ಹೆಣ್ಮಕ್ಳಿಗೆ ಹೆಲ್ಪ್ ಆಗಬೇಕು ಅಂತ ನನಗೆ ಭಾಳ ಇದೆ. ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಮಹಿಳಾ ಅವ್ರಿಗೆ ನಾನು ನಂದು ಸಂಸ್ಥೆಯಲ್ಲಿ ಎಷ್ಟು ಇದಾಗ್ತದೆ ನಾನು ಹೆಲ್ಪ್ ಮಾಡ್ತೀನಿ. ಅವ್ರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಏನು ಮೆಟೀರಿಯಲ್ ಕೊಡೋದೈತಿ ನಾನು ಟ್ರೈನಿಂಗ್ ಕೊಟ್ಟು ಕಲಿಸಿದ ಮ್ಯಾಗ ನಾನು ಅವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತೀನಿ. ಅವ್ರಿಗೆ ನಾನು ಅದು ನಮ್ಮ ಒಂದು ಆಫೀಸ್ ಇದೆ ನಮ್ಮ ಹಳೆ ಹುಬ್ಬಳ್ಳಿ, ಅಲ್ಲಿ ನಾನು ಟ್ರೈನಿಂಗ್ ಅವ್ರಿಗೆಲ್ಲ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ. ಅಲ್ಲಿ ಟ್ರೈನಿಂಗ್ ಕೊಟ್ಟು ನಮ್ಮ ಟ್ರೈನಿಂಗ್ ಆದ್ಮೇಲೆ ಅವ್ರಿಗೆ ಜೊತೆಯಲ್ಲಿ ಅವ್ರಿಗೆ ನಾನು ಅದು ಸಾಮಾನು ಕೊಡ್ತೀನಿ. ಅಲ್ಲ ನವ ಅಯೋಧ್ಯಾನಗರ್ ನಿಯರ್ ವಾಟರ್ ಟ್ಯಾಂಕ್, ಓಲ್ಡ್ ಹುಬ್ಳಿ. ಜಹೀರುದ್ದೀನ್ ಕಿಲ್ಲೆದಾರ್. ನಮಸ್ಕಾರ. ಈಗ ನಾವು ಬಂದಿದ್ರು ಕೇಳಿ ಬಂದಿದ್ರು ಭಾಳ ಸಂತೋಷ ಆತಾರೆ. ಎಲ್ಲ ಕೇಳಿ ನಮಗೂ ಖುಷಿ ಆತ್ರಿ. ಇದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಟ್ಟು ಹೇಳಿದಾರೆ, ಎಲ್ಲ ಹೇಳಿದಾರೆ, ನಮಗೂ ಚಲೋ ಕಾಣಿಸಿದಾರೆ. ನಾವು ಎಲ್ಲ ಅದ ವಿಷಯ ಮನ್ಯಾಗ ಹೋಗಿ ವಿಷಯ ಮಾಡ್ತೀನಿ ರೀ. ಮಾಡಿ ನಮ್ಮ ಮನ್ಯಾಗ ಅದಾರೆಲ್ಲ ಕೇಳ್ಬೇಕು, ನಾವು ಕೇಳ್ತೀವಿ. ನಮ್ಮ ಮನೆಯವ್ರು ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಕೇಳ್ತೀನಿ ರೀ. ಕೇಳಿ ಏನೈತಿ ನಾವು ವಿಚಾರ ಮಾಡಿ ನಮ್ಮ ಕಿಲ್ಲೆದಾರ್ ಸರ್ ಅದಾರ ಅವ್ರು ತಿಳಿಸ್ತೇನೆ. ನಮ್ಮ ಹೆಸರು ಶಾಹಿದಾ ಬಾನು ಎಲೆಗಾರ ಅಂತ ಹೇಳಿ. ನಾವು ಇರೋದು ಓಲ್ಡ್ ಹುಬ್ಳಿ ಅಲ್ತಾಫ್ನಾಗ ಮದ್ದೀನಾ ಮಸ್ಜಿದ್.
ಮಹಿಳಾ ಸಂಘದ ಇದಕ್ಕೆ ಬಂದು ಒಂದು ಉದ್ಯೋಗ ಮಹಿಳೆಯರಿಗೆ ಕೊಡ್ತೀನಿ ಅಂತಂದ್ರು ಭಾಳ ಸಂತೋಷ ಆಯ್ತು ನಮಗೆ. ನಮ್ಗೇನಿಲ್ಲ, ಅವರು ಚಲೋ ಅನ್ನಿಸ್ತ್ರಿ. ಮತ್ತೆ ಸಿರಾ ಮನ್ಯಾಗ ಖಾಲಿ ಕುಂತಿರ್ತಿದ್ರಿ, ಈಗ ಕೊಟ್ಟಿಗೆ ಬಂದಾರ, ಇವ್ರಿಗೆ ಏನ್ ಹೇಳ್ತೀರಿ ಮೇಡಮ್? ನಮ್ಗೆ ಅವ್ರು ಉದ್ಯೋಗ ಕೊಡ್ತೀನಿ ಅಂದ್ರೆ ನಾವು ಮಾಡ್ತೇವ್ರಿ, ನಾವು ಕಲಿತೇವ್ರಿ, ನಮಗೂ ಒಂದು ಉದ್ಯೋಗ ಸಿಗ್ತೈತಿ. ಅವರೆಲ್ಲ ನಿಮ್ಮ ಮೆಟಲ್ ಕೊಟ್ಟು ಒಂದು ಉದ್ಯೋಗ ಮನಿ ಮಠ ಹಾಂ, ತಾವು ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಚಲೋನ ಆತ್ರಿ ಅದು. ಅದಕ್ಕೆ ಅವರು ನಮ್ಮ ಹೆಸರು ರೇಣುಕಾರಿ. 8 ದಿನ ಆಯ್ತು ಇಲ್ಲಿ ನಮ್ಮ ಸಂಸ್ಥೆ ಇಲ್ಲಿ ಮಾಡೋಣ ಅಂತ ಆಗಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಭಾಳ ಇದಿದೆ ಅವರು. ನಾವು ನಮ್ಮ ಸಂಸ್ಥೆಲಿಂದ ಎಷ್ಟು ಇದಾಗ್ತವೆ ಹೆಣ್ಣು ಮಕ್ಕಳಿಗೆ ನಾವು ಏನು ಫೆಸಿಲಿಟಿ ಕೊಡೋದು ನಾವು ಕೊಡ್ತೀವಿ. ಬಟ್ ನೀವು ಸ್ವಲ್ಪ ಅದು ಏನೈತಿ ನೀವು ಸ್ವಲ್ಪ ಇದು ಮಾಡ್ಕೊಡಿ. ಹೆಣ್ಣು ಮಕ್ಕಳು ಯಾರಿದ್ದಾರೆ ನಮ್ಮ ಸಂಸ್ಥೆಗೆ ಬಂದು ಏನೆಲ್ಲ ನಮಗೆ ಕಲ್ಕೋರಿ, ನೀವು ಟ್ರೈನಿಂಗ್ ತೊಗೊಂಡ್ರೆ ನಿಮ್ಗೆ ಅದೆಲ್ಲ ಅನುಕೂಲ ಇರ್ತದೆ. ಸ್ವಲ್ಪ ದುಡಿರಿ, ಸ್ವಲ್ಪ ನಿಮ್ಗೆ ನಮ್ಮ ಟ್ರೈನಿಂಗ್ ಸಿಕ್ಕರೆ ನಿಮ್ಗೆ ಎಲ್ಲ ಅನುಕೂಲ ಇರ್ತದೆ ಎಲ್ಲ.